ನಮ್ಮ ಡೆಂಕಣಿಕೋಟೆ ತಾಲೂಕು ಕೆಂಪಟ್ಟಿ ಎಂಬತಕ್ಕಂಥ ಈ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಈ ಮಹಾನುಭಾವರು ನಾಗಮುನೇಶ್ವರನ ಪ್ರಿಯ ಭಕ್ತರಾಗಿ ಗರಟಗಿನ ಮೇಲೆ ಕ್ಷೇತ್ರಾಧಿಪತಿಯಾದ ನಾಗಮುನೇಶ್ವರ ಮನದೇವರಾಗಿ ಅನಂತ ವರ್ಷಗಳ ಕಾಲ ಬಾಳಿ ಬದುಕಿದಂತ ಪದ್ಮಮ್ಮನವರಿಗೆ ಪತಿಯಾಗಿ 4 ಜನ ಮಕ್ಕಳಿಗೆ ತಂದೆಯಾಗಿ ಅನೇಕ ಜನ ಮೊಮ್ಮಕ್ಕಳಿಗೆ ತಾತನಾಗಿ ಈ ಮನೆಗೆ ಗೌರವಾನ್ವಿತ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ನಮ್ಮ ಅಶ್ವತ್ಥಪ್ಪನವರು. ಇವರದು 11ನೇ ದಿವಸವಲ್ಲ, 1ನೇ ವರ್ಷವಲ್ಲ, 2ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನ ನಮ್ಮ ಕೆಂಪಟ್ಟಿ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಇವರು ನಿಜವಾದ ಪುಣ್ಯವಂತರು ಅನ್ನೋದು ಇಷ್ಟೇ ನೋಡಿ. ಈ ಮಾಡಿರುವ ಪುಣ್ಯ ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ. ನಮ್ಮ ಕೃಪೇಂದ್ರಣ್ಣನವರು ಹೇಳಿದಾಗೆ ದೇಹಕ್ಕೆ ಸಾವು ಹೊರತು ಆತ್ಮಕ್ಕಲ್ಲ. ಆ ಆತ್ಮ ಸ್ವರ್ಗಕ್ಕೋ ಅಥವಾ ವೈಕುಂಠಕ್ಕೋ ಹೋಗಿ ಸೇರ್ಕೊಂಡಿರುತ್ತೆ. ಇಲ್ಲಿ ದೇಹವನ್ನು ನಾಶ ಮಾಡಬೇಕಲ್ಲ, ಅದು ಬೆಂಕಿಗೋ ಮಣ್ಣಿಗೋ ಹಾಕ್ತಿವಿ ಅಷ್ಟೇ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಶಿವನ ಪಾದವನ್ನು, ನಾರಾಯಣನ ಪಾದವನ್ನು ಸೇರ್ಕೊಂಡಿರುತ್ತೆ. 2 ವರ್ಷಗಳ ಹಿಂದೆನೇ ಜಗತ್ತನ್ನು ಬಿಟ್ಟು ಹೋದಂತ ಈ ಮಹಾನುಭಾವರು ಇವತ್ತು ಸ್ವರ್ಗದಲ್ಲಿದ್ದಾರೆ. ಓಹೋ, ಪೌರ್ಣಮಿಯ ದಿವಸವೇ ಈ ಜಗತ್ತನ್ನು ಬಿಟ್ಟು ಹೋದಂತ ಅವರ 2ನೇ ವರ್ಷದ ಪುಣ್ಯ ಕಾರ್ಯಕ್ರಮ ಈ ಮಹಾಪೌರ್ಣಮಿಯ ದಿವಸ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ನಿಜವಾಗ್ಲೂ ಪುಣ್ಯವಂತರು. ಪೌರ್ಣಮಿ ಅಂದರೆ ನಾಗಮುನೇಶ್ವರನಿಗೆ ಪುಣ್ಯ ದಿನ, ಶಿವನಿಗೆ ಪುಣ್ಯ ದಿನ, ನಾರಾಯಣನಿಗೆ ಪುಣ್ಯ ದಿನ, ಮಹಾಪವಿತ್ರವಾದಂತ ಎಲ್ಲಾ ಜಾತ್ರೆಗಳ ನಡೆಯುವಂತ ಈ ಪವಿತ್ರವಾದ ದಿನ. ಇವತ್ತು ಆ ಭಗವಂತನ ಒಂದು ಪಾದವನ್ನು ಸೇರಿ 2 ವರ್ಷಗಳನ್ನು ಕಳ್ಕೊಂಡಿರ್ತಕ್ಕಂಥ ಅವರಿಗೆ ಮೋಕ್ಷವನ್ನ ಭಗವಂತ ವೈಕುಂಠವನ್ನ ಕರುಣಿಸಲಿ ಅಂತ ಭೂಕೈಲಾಸ ಕಥಾಭಾಗವನ್ನು ಇವತ್ತು ನಾವು ಸಮರ್ಪಿಸ್ತಾ ಇದ್ದೇವೆ. ಅದಕ್ಕೆ ನೋಡಿ, ತಂದೆ ಎಂಬತಕ್ಕಂಥ ಅನ್ನೋ ವರ್ಣನೆ ಮಾಡ್ತಿದ್ನಲ್ಲ, ಒಂದು ದೊಡ್ಡ ಆಲದ ಮರ ಇದ್ದಾಗೆ ತಂದೆ. ತಾಯಿಯಾದವಳು ಒಂದು ಮಗುವನ್ನು ಎತ್ಕೊಟ್ಟು ಬಿಡ್ತಾಳೆ ಭೂಲೋಕಕ್ಕೆ. ಅದಕ್ಕೆ ಸ್ಥಿತಿಗತಿಗಳನ್ನು ಕಲ್ಪಿಸೋನು ಯಾರಪ್ಪ ಅಂದ್ರೆ ವಿದ್ಯಾಭ್ಯಾಸ ಕೊಟ್ಟು, ಒಳ್ಳೆ ಬಟ್ಟೆ ಕೊಟ್ಟು, ಅವನಿಗೆ ಒಳ್ಳೆ ಸುಸಂಸ್ಕಾರವನ್ನು ಕೊಟ್ಟು, ಅವನ ಜೀವನದ ದಾರಿಯನ್ನು ನೋಡಿಕೊಂಡು ಜೀವನದಲ್ಲಿ ಕೀರ್ತಿವಂತನಾಗಿ ಮಾಡವನು ಯಾರಪ್ಪ ಅಂದ್ರೆ ತಂದೆ. ಅದು ಆಲದ ಮರ. ಆಲದ ಮರಕ್ಕೆ ಬಳ್ಳಿಗಳೆಷ್ಟು ಹಬ್ಕೊಂಡಿರ್ತವೆ. ಬಳ್ಳಿಗಳು ಅಂದ್ರೆ ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ತಂಗಿಯರು, ಅಕ್ಕಂದ್ರು, ಚಿಕ್ಕಪ್ಪಂದ್ರು, ದೊಡ್ಡಪ್ಪಂದ್ರು, ಬಂಧು ಬಳಗ, ಎಷ್ಟು ಬಳ್ಳಿಗಳು ಹಬ್ಕೊಂಡಿರ್ತವೆ. ಅದು ಹೆಂಗ್ ಹೊತ್ಕೊಂಡಿರುತ್ತೆ ಆ ಮರ. ಆ ಆಲದ ಮರದ ಒಳಗಡೆ ಅದೆಷ್ಟು ಸಣ್ಣ ಸಣ್ಣ ಹುಳಗಳು, ಕ್ರಿಮಿಕೀಟಗಳೆಲ್ಲ ಸೇರ್ಕೊಂಡಿರ್ತವೆ. ಪುಟಾಣಿಗಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ. ಹಾಗೆ ಅದೆಷ್ಟೋ ಅಕ್ಕಿ ಪಕ್ಷಿಗಳೆಲ್ಲ ಆ ಮರದಲ್ಲಿ ಗೂಡು ಕಟ್ಕೊಂಡಿರ್ತವೆ. ಅರ್ಥ ಮಾಡ್ಕೊಳ್ಳಿ, ಆ ಮರ ಎಷ್ಟು ತೂಕ ತಡೆಯುತ್ತೆ ಅಂತ. ಅದೆಷ್ಟು ಜನ ಬಿಸಿಲಲ್ಲಿ ಬಂದವರು ಆ ಮರದ ನೆರಳಲ್ಲೇ ಸ್ವಲ್ಪ ಹೊತ್ತು ಕೂತ್ಕೋತಾರೆ. ಆ ಆಲದ ಮರವೇ ಈ ಅಪ್ಪ. ಆ ಮರ ಏನಾದ್ರೂ ಕೆಳಗೆ ಬಿದ್ದೋಯ್ತು ಅಂದ್ರೆ ಅದೆಷ್ಟು ಬಳ್ಳಿಗಳು ಒಣಗೋಗ್ತಾವೆ, ಅದೆಷ್ಟು ಅಕ್ಕಿ ಪಕ್ಷಿಗಳೆಲ್ಲ ಗೂಡು ಕಿತ್ಕೊಂಡು ಕಿರ್ಚ್ಕೊಂಡು ಹೋಯ್ತಾವೆ, ಅದೆಷ್ಟು ನೋವುಗಳನ್ನು ಅನುಭವಿಸ್ತವೆ ಕ್ರಿಮಿಕೀಟಗಳೆಲ್ಲ. ಅದೇ ನೋಡಿ ತಂದೆ. ಅದಕ್ಕೆ ಈ ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಅಪ್ಪಾಜಿ 100 ನೆನಪು ಮೂಡಿದೆ. ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಗಿದೆ, ಆ ಪ್ರೀತಿಯ ಮನ ಮರುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು
ನೂರು ಕಥೆಯ ಕೇಳಿದೆ ನಿನ್ನ ಪ್ರೇಮದ ನುಡಿ ಬಳ್ಳಿಯಂತೆ ಅಪ್ಪಿನಿಂದ ಆಸರೆಯಲೇ ಬೆಳೆದೆನು ಬಳ್ಳಿಯಂತೆ ಅಪ್ಪಿನಿಂದ ಆಸರೆಯಲೇ ಬೆಳೆದೆನು ನನ್ನ ತಾಯಿಯ ಪಾದದಾಡೆ ನನು ಹದಿಯನು ನೀನೆ ನನ್ನ ದೇವನು ನಿನ್ನ ಕಂಗಳ ಬಿಸಿಯ ಹನಿಗಳು ದುರುಗತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಗೆ ಸ್ವಾಗತ ಸೋತಿದೆ ನಗರೆ ನಾನು ನಗುವೆ ಅತ್ತರೆ ನಾಳುವೆನು ನೀನು ನಗರೆ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲ್ಲಿ ಮುಸಿರಿ ಬೆರೆತಿರೆ ನಿನ್ನಲ್ಲೊಂದಾಗಿರುವೆನು ನಿನ್ನ ಕಾಣದೆ ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ದುರುಗತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ಸೋತಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ದುರುಗತೆಯ ಹೇಳಿದೆ. ಆ ತಂದೆ ಅಂತಕ್ಕಂಥ ದೇವರು ಜಗದಲ್ಲಿ ಬೆಲೆ ಕಟ್ಟಲಾಗದಂತ ಆಸ್ತಿ. ಯಾಕೆಂದ್ರೆ ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಅವರ ಜೀವನದ ನೆನಪುಗಳೆಲ್ಲ ಮೂಡ್ತಾ ಇರುತ್ತೆ ನೋಡಿ. ಅವರ ಜೀವನದಲ್ಲಿ ನಮಗೆ ಕಲಿಸಿದ ಪಾಠ, ಜೀವನದಲ್ಲಿ ಅವರು ಹೇಳಿಕೊಟ್ಟ ದಾರಿ, ಇದೆಲ್ಲವನ್ನ ಕಲಿಸುತ್ತಂತೆ ಮಹಾಪವಿತ್ರವಾಗಿರ್ತಕ್ಕಂಥ ಆ ಮಹಾನುಭಾವರ ಒಂದು ಜೀವನ. ಹಾಗೆ ನಮ್ಮ ಅಶ್ವತ್ಥಪ್ಪನವರು ನಿಜವಾಗಲೂ ಕೂಡ ಪುಣ್ಯ ಪುರುಷರಾಗಿ ಬಾಳಿ ಬದುಕಿದವರು. ಅವರಿಗೋಸ್ಕರವಾಗಿ ಭೂಕೈಲಾಸ ಕಥಾಭಾಗವನ್ನು ಇವತ್ತು ನಾವು 2ನೇ ವರ್ಷದ ಪುಣ್ಯ ಕಾರ್ಯಕ್ರಮದ ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಕೃಪೇಂದ್ರಣ್ಣವರು ಹೇಳಿದಾಗೆ 2 ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಇವರಿಗೆ. ಮೊದಲೇ 11ನೇ ದಿವಸದ್ದು ಮತ್ತೆ ಹೋದ ವರ್ಷದ್ದು. 3ನೇ ವರ್ಷಕ್ಕೆ ನಾನು ಇಲ್ಲಿಗೆ ಬರಬೇಕಾಯಿತು. ನಾನು ಒಬ್ಬ ಪುಣ್ಯವಂತ. ಈ ಮಹಾನುಭಾವರು ಒಳ್ಳೆ ಕೀರ್ತಿವಂತರ ಇವರ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ಮಹಾನುಭಾವಳಾಗಿರ್ತಕ್ಕಂಥ ಕೈಕಸಾದೇವಿ ನನ್ನ ಮಗ ದೊಡ್ಡ ಕೆಲಸ ಕೈ ಹಾಕಿದ್ದಾನೆ, ಅವನು ಕೀರ್ತಿವಂತನಾಗಿ ಬರಬೇಕು ಎಂಬತಕ್ಕಂಥ ಆಸೆಯಿಂದ ಪುರಾಣ ಪಂಚಾಂಗ ನೋಡಿ ಅವನಿಗೆ ಗ್ರಹಗತಿಗಳು ಯಾವ ರೀತಿ ಇದೆ ಅಂದಾಗ, ಅಮ್ಮ ನೀನು ಮಾಡುವ ದಾನ ಧರ್ಮ ಪೂಜೆಯಿಂದ ಅಲ್ಲಿ ನಿನ್ನ ಮಗನಿಗೆ ಒಳ್ಳೇದಾಗ್ತಾ ಇದೆ, ನಿನ್ನ ಮಗ ನಿಜವಾಗ್ಲೂ ಕೀರ್ತಿವಂತನಾಗಿ ಬರ್ತಾ ಇದ್ದಾನೆ ಅಂದಾಗ ನಾನು ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು, ನನ್ನ ಮಗನಿಗೋಸ್ಕರವಾಗಿ ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು ಅಂತ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದ್ದಾಳೆ. ಒಣಗದ ಮರಳಲ್ಲಿ ಲಿಂಗ ಮಾಡಕ್ಕಾಗಲ್ಲ. ಭಕ್ತಿ ಎಂಬ ನೀರನ್ನು ಹಾಕಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಶಿವನನ್ನ ಮನಸಾರೆ ಭಜಿಸ್ತಾ ಇದ್ದಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೆ, ಸುಖಂಕರನೆ, ನಾಗಮುನೇಶ್ವರನೇ, ಕೈಲಾಸವಾಸನೆ, ಕಾಲಭೈರವನೇ, ಬಾಯನ್ನಪ್ಪನೇ ಅಂತ ಒಣಗಿದ ಮರಳಿನಿಂದ ಭಕ್ತಿ ಎಂಬ ನೀರನ್ನು ಹಾಕಿ ಶಿವನನ್ನ ಪಾಶ ಕರೀತಾಳೆ. ಆ ಭಕ್ತಿ ಅನ್ನೋದಿದ್ರೆ ಪರಶಿವನ್ ಯಾವ ರೀತಿ ಒಲಿತಾನೆ ಅನ್ನೋದಕ್ಕೆ ರೇಣುಕಾದೇವಿ ಮಹಾತ್ಮೆ ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನ್ ಬರುತ್ತೆ? ಜಮದಗ್ನಿ ಮುನಿ ರೇಣುಕಾರಾಜನ ಮಗಳಾದಂತ ರೇಣುಕಾದೇವಿಯನ್ನು ಮದುವೆ ಆಗಿರ್ತಾನೆ. ಅಂದ್ರೆ ಅವಳು ಹಠ ಮಾಡಿಕೊಂಡು ಋಷಿಯನ್ನ ಮದುವೆ ಮಾಡ್ಕೊಂಡಿರ್ತಾಳೆ.
ಅವಳನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಅಂದ್ರೆ 4 ಮಕ್ಕಳಾದ್ರೂ ಪರೀಕ್ಷೆ ನಿಲ್ಲಿಸಲ್ಲ ಅವನು. ಪ್ರತಿನಿತ್ಯ ನೀನು ಭಾಗೀರಥಿ ನದಿಗೆ ಹೋಗಿ ಸ್ನಾನ ಮಾಡಿ ಒಣಗಿದ ಮರಳಿನಿಂದ ಮಡಿಕೆ ಮಾಡಿ ಮಡಿಕೆ ಒಳಗೆ ನೀರು ತುಂಬಿಕೊಂಡು ಹಾವನ್ನ ಸಿಂಬಿ ಸುತ್ತಕೊಂಡು ಒತ್ಕೊಂಡ್ ಬರ್ಬೇಕು ಅಂತ ಹೇಳಿರ್ತಾನೆ. ನೀನು ಪತಿವ್ರತೆ ಅನ್ನೋದು ನಿಜವಾದ್ರೆ ಈ ಕೆಲಸವನ್ನು ಮಾಡು. ಪತಿವ್ರತೆ ಅವಳು ಹೋಗಿ ಸ್ನಾನ ಮಾಡಿ ಕೈ ಮುಗಿದು ಮರಳನ್ನ ರಾಶಿ ಮಾಡಿ ಒಣಗಿದ ಮರಳಲ್ಲಿ ಮಡಕೆ ಮಾಡಕ್ಕಾಗುತ್ತಾ? ಮಾಡ್ತಾಳೆ. ಆ ಮರಳ ಮಡಕೆ ಒಳಗೆ ನೀರು ನಿಂತ್ಕೊಳ್ಳುತ್ತೆ ಅವಳ ಭಕ್ತಿಗೆ. ಹಾವನ್ನು ಸಿಂಬಿ ಸುತ್ತಕೊಳ್ಳಕ್ಕಾಗತ್ತಾ? ಸಿಂಬಿ ಸುತ್ತಕೊಂಡು ಪ್ರತಿನಿತ್ಯ ಒಣಗಿದ ಮಡಕೆಯಲ್ಲಿ ನೀರು ತಗೊಂಡ್ಬರ್ತಾಳೆ ಗಂಡನ ಯಾಗ ಮಂಟಪಕ್ಕೆ. ಒಂದು ದಿವಸ ದೇವಗಂಧರ್ವರು ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ಅದನ್ನ ನೋಡ್ಬಿಟ್ಟು ಇವಳ ಮನಸ್ಸು ಚಂಚಲ ಆಗ್ಬಿಡ್ತದೆ. ಕೆಟ್ಟದ್ದೇನೂ ಆಗಲ್ಲ ಅವಳಿಗೆ. ನಾನು ನನ್ನ ಗಂಡನ ಜೊತೆಲಿ ಇದೇ ರೀತಿ ಜಲಕ್ರೀಡೆ ಆಡದಿದ್ರೆ ಹೆಂಗ್ ಚೆನ್ನಾಗಿರ್ತಿತ್ತು ಅಂತ, ತನ್ನ ಗಂಡನ ಜೊತೆಲಿ ನಾನು ಜಲಕ್ರೀಡೆ ಆಡಿದ್ರೆ ಚೆನ್ನಾಗಿರ್ತು ಅಂತ ಒಂದು ಕ್ಷಣ ಇವಳ ಮನಸ್ಸು ಚಂಚಲವಾಗೋಯ್ತಲ್ಲ. ಮಡಕೆ ಮಾಡಕ್ಕಾಗ್ತಿಲ್ಲ ಮರಳಲ್ಲಿ, ಹಾವು ಸಿಂಬಿ ಸುತ್ತಕೊಳ್ಳಕ್ ಸಿಕ್ಕ ಶತಪ್ರಯತ್ನವನ್ನ ಮಾಡಿ ಗೋಳಾಡಿಕೊಂಡು ಶತಪ್ರಯತ್ನ ಮಾಡಿಬಿಟ್ಟು ಗಂಡನ ಯಾಗ ಮಂಟಪಕ್ಕೆ ಬಂತಾಳೆ. ಜಮದಗ್ನಿ ಮುನಿ ಹೇಳ್ತಾನೆ, ನೀನು ಪತಿವ್ರತೆ ಅಲ್ಲ. ಮಕ್ಕಳೇ, ಯಾರಾದ್ರೂ ಇವಳ ತಲೆಯನ್ನ ಕಡಿಯಿರಿ ಎಂದಾಗ 3 ಜನ ಮಕ್ಕಳು ತಾಯಿ ತಲೆ ಕಡಿಯಲ್ಲ ಅಂತಾರೆ. ಪರಶುರಾಮ ತನ್ನ ಕೊಡಲಿಯಿಂದ ಒಂದೇ ಸಾರಿ ಆ ತಲೆಯನ್ನು ಒಡಿತಾನೆ, ತಾಯಿ ತಲೆಯನ್ನು. ಆ ಒಡೆದ ತಲೆಯೇ 7 ಕೊಳ್ಳದಲ್ಲಿ ಬಂದು ಬಿತ್ತಲ್ಲ, ಅವಳೇ 7 ಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ. ಇವತ್ತು ನಿನ್ನೆ ಎಲ್ಲ ಅವಳಿಗೆ ಜಾತ್ರೆಯಲ್ಲಿ ಸೌದತ್ತಿಲಿ ಅರಿಶಿನ ಜಾತ್ರೆ ಅನ್ಬಿಟ್ಟು ಅರಿಶಿನ ಎರಚೋದವಳಿಗೆ ಜಾತ್ರೆ ಮಾಡ್ತಾ ಇದ್ದಾರೆ ನೋಡಿ. ಎಂತ ಪುಣ್ಯ ದಿವಸ ಇವತ್ತು. ಇಂಥ ಸೌದತ್ತಿ ಎಲ್ಲಮ್ಮ ಈ ಹುಣ್ಣಿಮೆ ದಿನ ಅವಳಿಗೆ ವೈಭೋಗವಾಗಿರ್ತಕ್ಕಂಥ ಜಾತ್ರೆ. ಆ ಪರಶುರಾಮ ಒಡೆದಂತ ತಲೆ ಬಂದು ಭೂಮಿಗೆ ಬೀಳ್ತಲ್ಲ, ಅವಳೇ 7 ಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ ಅಂತ ಅವಳನ್ನ ಅಪಾರವಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನೋಡಿ ಅವಳ ಭಕ್ತಿ ಹೆಂಗಿರಬೇಕು. ಜಗದಲ್ಲಿ ಸೂರ್ಯ ಚಂದ್ರರುವ ತನಕ ಅವಳು ಮಹತಾಯಿ ಎಲ್ಲಮ್ಮನಾಗಿ ಕೂತ್ಕೊಂಡ್ಳು. ಅವಳು ಪತಿವ್ರತೆ, ಅವಳು ಮಾಡಿದ ಪೂಜೆ ಹಾಗೆ ನೋಡಿ. ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶಾಕಿ ಕರಿತಾ ಇದ್ದಾಳೆ. ಏನಾಗುತ್ತೆ ಕೈಕಸಾದೇವಿ ರಾವಣನ ತಾಯಿ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ. ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ, ಗಿರಿಜಾ ರಮಣ ಕರುಣಾ ಭರಣ, ಅಂಬಿರೆ ಪಾವನ ಚರಣ, ಅಂಬಿರೆ ಪಾವನ ಚರಣ, ಶಂಕರ ಮೊರೆ ಕೇಳಲೇನೋ ದೇವ, ಶಂಕರ. ಸಾಗರನೆ ಬಾರು ಉದವನಿಡುವ, ದಯಾ ಸಾಗರನೆ ಬಾರು ಉದವನಿಡುವ, ಪದ ಕೆಳಗುವೆ ಶ್ರೀ ಪಾರ್ವತಿ ರಮಣನೆ, ಪದ ಕೆಳಗುವೆ ಶ್ರೀ ಪಾರ್ವತಿ
ಪಾರ್ವತಿ ರಮಣ ದೇವಾ ಶಂಕರ ಮೊರೆ ಕೇಳಲೇನು ದೇವಾ ಶಂಕರ 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 ಶಿವ ಶಿವ ದಯಾಮಯನಾದ ಶಂಕರನೇ, ಬಾಯನ್ನಪ್ಪನ ನನ್ನ ಮಗನಿಗೆ ಶಕ್ತಿಯನ್ನು ಕೊಡುವಂತ ಅವಳು ಕೇಳುತ್ತಿರಬೇಕಾದ್ರೆ ಗಮನ ಕೊಡಿ. ಕೈಲಾಸವಾಸನಾದ ಪರಶಿವನು ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಪಾರ್ವತಿ ಅತ್ತ ನೋಡು, ತನ್ನ ಮಗನ ಒಳಿತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪಾಶಾಕಿ ಕರೀತಿದ್ದಾಳೆ. ನಾವಿಬ್ರೂ ಕೂಡಿ ಅವಳಿಗೆ ಆಶೀರ್ವಾದ ಮಾಡಿಬಿಡೋಣ ಅಂತ ಆಶೀರ್ವಾದ ಮಾಡುತ್ತಿರುವ ಸಂದರ್ಭ ಕೊಡವ. ಚಿಕ್ಕೋಳಮ್ಮನವರಿಗೆ ಕಾರ್ಯಕ್ರಮ ಮೆಚ್ಚಿ ನಮ್ಮ ಅಶ್ವತ್ಥಪ್ಪನವರ ಹೆಸರಿನಲ್ಲಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ನಮ್ಮ ಅಶ್ವತ್ಥಪ್ಪನವ್ರನ್ನ ಕೊಂಡಾಡುವಂಥ ಒಂದು ಗೀತೆಯನ್ನು, ಜನಪ್ರಿಯವಾದ ಗೀತೆಯನ್ನು ಆಡ್ತಾ ಮಂಗಳಾರತಿ ಮಾಡವ. ಅವರಿಗೆ ಮೋಕ್ಷವನ್ನು ಮುಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಕೇಳೋಣ. ನಮ್ಮ ಡೆಂಕಣಿಕೋಟೆ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿ ಬಾಳಿ ಬದುಕಿದಂಥ ಮಹಾನುಭಾವರು, ಇವರ ನೆನಪು ಸದಾ ತುಂಬಿರಲಿ. ಮೊಮ್ಮಕ್ಕಳು, ಮರಿಮಕ್ಕಳು, ಬಂಧು ಬಳಗದವರು, ಸೊಸೆಯಂದರು, ಹೆಣ್ಣು ಮಕ್ಕಳು, ಅಳಿಯಂದರು, ನೆಂಟರಿಷ್ಟಗಳೆಲ್ಲರೂ ಕೂಡ ಇವರ ಒಂದು ನೆನಪು ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಇವತ್ತು ಕೆಂಪಟ್ಟಿ ಗ್ರಾಮದಲ್ಲಿ ಬಾಳಿ ವೈಕುಂಠ ಸೇರಿದಿರ ಅಶ್ವತ್ಥಪ್ಪನವರೇ, ಬಾಳಿ ಬದುಕಿದ ಜೀವನವೆಲ್ಲೋ ನಿಮ್ಮ ಮರೆಯುವ ಕ್ಷಣವೆಲ್ಲೋ ಅಶ್ವತ್ಥಪ್ಪನವರೇ ಅಯ್ಯ. ಧರ್ಮ ಪತ್ನಿಯ ತೊರೆದು ಮಕ್ಕಳು ಮೊಮ್ಮಕ್ಕಳೆಲ್ಲರ ತೊರೆದು ವೈಕುಂಠ ಸೇರಿದಿರ ಅಶ್ವತ್ಥಪ್ಪನವರೇ, ಅಶ್ವತ್ಥಪ್ಪನವರೇ. ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಅಶ್ವತ್ಥಪ್ಪನವರೇ.
ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಒಳಗೆ ಅಶ್ವತ್ಥಪ್ಪನವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಒಳಗೆ ಪದ್ಮಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ಪದ್ಮಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಶ್ವತ್ಥಪ್ಪನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಅಶ್ವತ್ಥಪ್ಪನವರೇ ಅಯ್ಯೋ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಶ್ವತ್ಥಪ್ಪನವರೇ ತಿರುಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಎಲ್ಲರ ಬಿಟ್ಟು ಸ್ವರ್ಗವ ಸೇರಿದಿರ ಅಶ್ವತ್ಥಪ್ಪನವರೇ ನಾಗಮುನೇಶ್ವರನ ಪಾದ ಸೇರಿದಿರ ಅಶ್ವತ್ಥಪ್ಪನವರೇ ಅಯ್ಯೋ ತಿರುಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ ಜವರಾಯದಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೀರ ಜವರಾಯದಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೀರ ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪಟ್ಟಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ
ಅಶ್ವತ್ಥಪ್ಪನವರ ಕೊನೆಗಳಿಗೆ 4 ಜನರ ಗಗನದಲ್ಲಿ ಕಪ್ಪಡಿ ಕಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಅಶ್ವತ್ಥಪ್ಪನವರ ಕೊನೆಗಳಿಗೆ 4 ಜನರ ಗಗನದಲ್ಲಿ ಅಶ್ವತ್ಥಪ್ಪನವರೇ ಅಯ್ಯೋ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯವರನ ಗೋವಿಂದ ಗೋವಿಂದ ಗೆರಟಿಗನ ಬೆಲ ನಾಗಮನೇಶ್ವರನ ಪಾದಕ್ಕೆ ಗೋವಿಂದ ಗೋವಿಂದ ನನಗೆ ದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ನಾವೇನು ಕೊಡಕ್ಕಾಗಲ್ಲ ಅವ್ರಿಗೆ, ಮತ್ತೆ ಅವ್ರನ್ನ ಕರ್ಕೊಂಬರಕ್ಕಾಗಲ್ಲ. ನೀವು ಕೂಗ್ತಿದ್ದೀರಲ್ಲ ಅದೊಂದೇ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಒಳ್ಳೆ ಗೊಂಬಪ್ಪನ ಮಾಡಿ ಕುಣಿಸ್ದಂಗೆ ಕೂತಿದ್ದೀರ ಹೊಟ್ಲಿ, ಒಬ್ರು ಕೂಗ್ತಾ ಇಲ್ಲ. ಇಂದಿರಾರಮಣ ಗೋವಿಂದ ಗೋವಿಂದ. ಸದ್ಯ ಬರ್ತಾ ಇಲ್ವಲ್ಲ ಕೂಗ್ತೀವಿ ಅಂತ ಅವ್ರೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಎಲ್ಲ ಕೂಗಿದ್ರೆ ಮೈಕೆ ಬೇಕಾಗಿಲ್ಲ, ಕೂಗ್ತಾ ಇಲ್ಲ. ಚಳಿಗೆಲ್ಲ ಬಂದೋಬಸ್ತ್ ಮಾಡ್ಬಿಟ್ಟು ಕೂತವ್ರೆ. ಒಳ್ಳೇದಾಗ್ಲಿ ಬಿಡಿ. ಗೋವಿಂದ ಗೋವಿಂದ. ಇಲ್ಲಿ ನಮ್ಮ ಕಥೆಯಲ್ಲಿ ರಾವಣನ ತಾಯಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಶಿವನನ್ನ ಭಕ್ತಿಯ ಪಾಶ ಹಾಕಿ ಕರೆತಿರಬೇಕಾದ್ರೆ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಏನಂದ್ರು, ಮಂಗಳವಾಗಲಿ ಮುದವಾಗಲಿ ಸೌಕಾಲದಲ್ಲಿ ಸುಪುತ್ರನ ಜೊತೆಯಲ್ಲಿ 100 ಕಾಲ ಬಾಳುವಂತಾಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ. ಮುಂದಿಟ್ಟುಕೊಂಡ್ರ ಪ್ರಸಾದಕ್ಕೂ ಆಶೀರ್ವಾದ ಮಾಡಿದಿವಿ. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ. ಶಿವಪಾರ್ವತಿಯರು ಪ್ರಸಾದಕ್ಕೂ ಆಶೀರ್ವಾದ ಮಾಡಿದ್ರು. ದೇವತೆಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಓಹೋ, ಶಿವನ ಈ ರೀತಿ ಆಶೀರ್ವಾದ ಮಾಡೋದ್ರಿಂದ ತಾನೇ ಆ ರಾವಣನಿಗೆ ಇಷ್ಟೊಂದು ಕೊಬ್ಬು. ಮುಂದಿಟ್ಟುಕೊಂಡ್ರ ಪ್ರಸಾದಕ್ಕೂ ಆಶೀರ್ವಾದ ಮಾಡ್ಬಿಟ್ನಲ್ಲ. ಪ್ರಸಾದವನ್ನೇನಾದ್ರೂ ರಾವಣ ತಿಂದ್ಬಿಡ್ತು ಅಂದ್ರೆ ನೇರವಾಗಿ ದೇವಲೋಕಕ್ಕೆ ದಾಳಿ ಮಾಡ್ತಾನೆ. ಆ ಪ್ರಸಾದ ಇವನಿಗೆ ದಕ್ಕಬಾರದು, ಆ ರೀತಿ ಮಾಡಬೇಕಲ್ಲ ಅಂತ ದೇವತೆಗಳೆಲ್ಲ ಒಟ್ಟಿಗೆ ಬಂದು, ಹೇ ಸಮುದ್ರರಾಜ, ನಿನ್ನ ದೊಡ್ಡದಾದ ಅಲೆವಂದನೆ ಬೀಸಿ ಲಿಂಗ ಪ್ರಸಾದಗಳನ್ನು ಕೊಚ್ಕೊಂಡ್ ಬಂದ್ಬಿಡು, ನಿನಗೂ ಒಂದು ಭಾಗ. ಹೇ ದೇವತೆಗಳ, ಅಲ್ಲಿ ಲಿಂಗ ಪೂಜೆ ಮಾಡ್ತಿರೋರ್ನ ಯಾರು ಅಂತ ತಿಳ್ಕೊಂಡಿದ್ದೀರ? ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನಾಗಿರ್ತಕ್ಕಂಥ ರಾವಣನ ತಾಯಿ ಕೈಕಸಾದೇವಿ ನಿಮ್ಮ ಮಾತು ಕೇಳ್ಕೊಂಡ ನಾನು ಪೂಜೆ ಭಂಗ ಮಾಡ್ಬಿಡೋದು, ಅವಳು ಅಳ್ತಾಳ್ತವಾಗಿ ಮಗನಿಗೆ ಹೇಳ್ಬಿಡೋದು, ಮಗ ಅದೇ ಹೊತ್ತಗ ಬಂದು ಭೂಮಿ ಮೇಲೆ ಹುಟ್ಲಿಲ್ಲ ಅನ್ಸೋದು. ಯಾರಿಗೆ ಬೇಕು ಕೆಲಸ ನೋಡ್ರಾಗ. ಸಮುದ್ರರಾಜ, ನೀನೇನು ಬೇಕು ಅಂತ ಅಲೆ ಬೀಸಬೇಡ, ಸ್ವಾಭಾವಿಕವಾದ ಅಲೆಯನ್ನು ಬೀಸು. ಲಿಂಗ ಪ್ರಸಾದ ಕೊಚ್ಕೊಂಬರಂಗ್ ಮಾಡವಳೆ ಅಂತ ತಿಳ್ಕೊತಾಳೆ. ಸಮುದ್ರದ ನೀರು ಬಂದು ಕೊಚ್ಕೊಂಡು ಹೊಟ್ಟೋಯ್ತು ಅಂತ ತಿಳ್ಕೊತಾಳೆ. ದೊಡ್ಡ ಮನಸ್ಸು ಮಾಡಯ್ಯ, ಇಂದ್ರಾದಿ ಅಗ್ನ ಅಷ್ಟು ದಿಕ್ಪಾಲಕರೆಲ್ಲ ಬಂದಿದ್ದೀವಿ, ದೊಡ್ಡ ಮನಸ್ಸು ಮಾಡಯ್ಯ. ಸರಿ ನೀವೆಲ್ಲ ಇಲ್ಲೇ ಇರಿ, ಹೀಗೋಗಿ ಈಗ ಬರ್ತೀನಿ ಅಂತ ಸಮುದ್ರರಾಜ ನಡು ಸಮುದ್ರದ ಮಧ್ಯದಲ್ಲಿ ನಿಂತು ತನ್ನ 2 ಕೈಗಳನ್ನು ಭಾರ್ಯನೆ ಬೀಸಿದ. ದೊಡ್ಡದಾದ ಅಲೆ ಎದ್ದು ಬರ್ತಾ ಇದೆ. ಸಿಕ್ಕಿದೆ ಹೇಳ್ತಾರಮ್ಮ, ಆ ಅಲೆಗೆ ಸಿಕ್ಕಿದವ್ರು ಯಾರು ಉಳ್ಕೊಳ್ಳಲ್ಲ ತಾಯಿ. ಎಚ್ಚದಾಗಿ ತಾಯಿ, ಎಚ್ಚದಾಗಿ ತಾಯಿ. ಬಹಿರ್ಪ್ರಪಂಚದ ಅರಿವನ್ನು ಮರೆತು ಮನವ ಮಂದಿರವನಾಗಿ ಮಾಡಿ ಮಂದಿರದಲ್ಲಿ ಶಿವನ ನಿಲ್ಲಿಸಿ ಕ್ರಿಯಾಧಳ ಎಂಬ ಪುಷ್ಪಗುಚ್ಛವನ್ನು ನಿಲ್ಲಿಸಿ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾದರೂ ಅವಳು ಗೊತ್ತಿಲ್ಲ. ಶಿವಧ್ಯಾನ ಮಾಡ್ತಾ ಕೂತಿದ್ದಾಳೆ. ಅಲೆ ಬಂದು ಇವಳನ್ನ ಅಪ್ಪಳಿಸಿ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಹೊರಟೋಯ್ತಲ್ಲ. ಎಲ್ಲೋ ಬಿದ್ದಿದ್ದವಳು ಎಲ್ಲೋ ಬಂದು ಬಿದ್ದವಳು. ಎಚ್ಚರವಾಗಿ ನೋಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಮುದ್ರದ ನೀರು ತಾನಾಗೆ ಕೊಚ್ಚಿಕೊಂಡು ಹೋಗಿದ್ದು ನೋಡೋಣ. ಹೊಟ್ಟೆ ಕಿಚ್ಚು. ಯಾವ ಊರ್ಲಿಲ್ಲ ಹೊಟ್ಟೆ ಕಿಚ್ಚು? ತಮಿಳ್ನಾಡಿಲ್ ಸ್ವಲ್ಪ ಕಮ್ಮಿ ಅನ್ನಂಗದ. ಹೌದು, ಇಲ್ಲೂ ಇದ್ದದು ಬಿಡ್ತೋನೆ. ಯಾಕಂದ್ರೆ ಈ ಹೊಟ್ಟೆ ಕಿಚ್ಚಿಲ್ಲದ ಊರೇ ಇಲ್ಲ. ಈ ಹೊಟ್ಟೆ ಕಿಚ್ಚು ಇಬ್ಬರು ಋಷಿಗಳು ತಪಸ್ ಮಾಡ್ತಿದ್ರಂತೆ. ಅವರು ಲೋಕ ಕಲ್ಯಾಣಕ್ಕಾಗಿ ಸನ್ಯಾಸಿಗಳು, ಹೆಂಡತಿ ಮಕ್ಕಳಿಲ್ಲದವರು. ಅವರಲ್ಲೂ ಹೊಟ್ಟೆ ಕಿಚ್ಚು. ಒಬ್ಬ ಅವನಿಗಿಂತ ಹೆಚ್ಚಾಗಿ ವರ ಪಡಿಬೇಕು ಅಂತ, ಇವ ಅವನಿಗಿಂತ ಹೆಚ್ಚಾಗಿ ವರ ಪಡಿಬೇಕು ಅಂತ. ಶಿವ ನೋಡ್ದೆ, ಇಬ್ರು ಬಡಿ ಮಕ್ಕಳು ಒಂದೇ ತಾವ್ ಕೂತವ್ರಲ್ಲ, ಇವ್ರಿಗೆ ಇಬ್ರ ಹತ್ರಕ್ಕೆ ಹೋದ್ರು ಹೊಟ್ಟೆ ಕಿಚ್ಚಲ್ಲೇ ಸಾಯ್ತಾವ್ರು. ಏನ್ ಮಾಡದೀಗ ಅಂತ ಶಿವ ಒಬ್ಬನ ಹತ್ರಕ್ಕೆ ಬಂದ. ಕಣ್ಬಿಡಯ್ಯ, ಓ ಕಣ್ಬಿಡಪ್ಪ, ಪರಮೇಶ್ವರ ಬಂದ್ಯಾ, ಅವನ ಹತ್ರಕ್ಕೆ ಹೋಗಿದ್ಯಾ ಅಂದ. ನೋಡಿ ಹೊಟ್ಟೆ ಕಿಚ್ಚು. ಹೋಗಿದ್ದೆ ಕಣಯ್ಯ. ಏನು ಹೋಗಿಲ್ಲ, ನಿನ್ನ ಹತ್ರಕ್ಕೆ ಮೊದಲು ಬಂದಿದ್ದೀನಿ, ನಿಂಗೆ ಅದೇನು ಬೇಕು ಕೇಳ್ಕೊಂಬಿಡು ಮೊದಲು. ಪರಮೇಶ್ವರ, ನಾನೇನೋ ಕೇಳ್ಕೊಂಬಿಡ್ತೀನಿ, ನನಗಿಂತ ಹೆಚ್ಚಾಗ ಅವ್ನು ಕೇಳ್ಕೊಂಬಿಟ್ರೆ
ಸರಿ, ಮತ್ತೆ ಏನೇ ಮಾಡೋದು? ನಿನಗೇನು ಬೇಕು ಕೇಳ್ಕೊ, ಆಯ್ತು ಕೊಟ್ಬಿಟ್ಟು ಹೋಗ್ತೀನಿ. ಪರಮೇಶ್ವರ ಒಂದು ಕೆಲಸ ಮಾಡು, ಈಗ ಅವನ ಹತ್ರಕ್ಕೆ ಹೋಗು. ಅವೇನು ಕೇಳ್ತಾನೋ ಅದು ಎರಡರಷ್ಟು ನನಗೆ ಬಂದು ಬಿದ್ದೋಗ್ಬಿಡ್ಬೇಕು. ಅವೇನೇ ಕೇಳಿದ್ರು ನನಗೆ ಎರಡು ಬರಬೇಕು. ಒಂದು ಪ್ರಪಂಚ ಕೇಳಿದ್ರೆ ನನಗೆ ಎರಡು ಪ್ರಪಂಚ. ಶಿವ ತಥಾಸ್ತು ಅಂದ. ಇವನ ಹತ್ರಕ್ಕೆ ಬಂದ, ಕಣ್ಬಿಡಯ್ಯ ಪರಮೇಶ್ವರ ಅಂತಕ್ಕೆ ಹೋಗಿದ್ದೆ ಅಂದ. ಅಲ್ಲಿಂದ ಬರ್ತಾವನಿ ಕಣ್, ಹೇಳಪ್ಪ ಏನು ಕೇಳವನೇ ಅವನು? ನಿನಗೇನು ಕೊಡ್ತೀನೋ ಅದು ಎರಡರಷ್ಟು ಅವನು ಕೊಡ್ಬೇಕು ಕಣಯ್ಯ. ಮಾತು ಕೊಟ್ಟು ವರ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ತೀರ್ಸ್ಬಿಟ್ನಲ್ಲ ಪರಮೇಶ್ವರ, ತೀರ್ಸ್ಬಿಟ್ಟ. ನಾ ಏನು ಕೇಳಿದ್ರೆ ಅವನಿಗೆ ಎರಡು ಉಂಟಾಯ್ತದಲ್ಲ, ಏನು ಮಾಡಲಿ? ನಾ ಒಂದು ಮದುವೆ ಆಯ್ತೀನಿ ಅಂದ್ರೆ ಎರಡು ಮದುವೆ ಆಯ್ತಾನೆ. ನಂಗೆ ಒಂದು ಬ್ರಹ್ಮಾಂಡನೇ ಬೇಕು ಅಂದ್ರೆ ಅವ್ನಿಗೆ ಎರಡು ಬ್ರಹ್ಮಾಂಡ ಉಂಟಾಯ್ತದೆ. ಅಯ್ಯಯ್ಯೋ, ನಿಮ್ಮ ಹೊಟ್ಟೆ ಕೆಚ್ಚಿನ ಮನೆ ಹಾಳಾಗ. ಏನು ಬೇಕು ಕೇಳೇ ಆಯ್ತು. ಈಗ ಪರಮೇಶ್ವರ ಕೇಳೋದು ಕೇಳ್ತೀನಿ ತಾಳು. ನನಗೇನು ಕೇಳಿದ್ರೆ ಅವ್ನಿಗೆ ಎರಡು ಆಯ್ತದಲ್ವಾ? ಹೌದು. ನನಗೊಂದು ಕಣ್ಣು, ಒಂದು ಕಾಲು, ಒಂದು ಕೈ ಹೋಗು ಅಂತ ಹೇಳ್ಬಿಡು. ಆ ಬಡಿಯನಿಗೆ ಎರಡು ಕಣ್ಣು, ಎರಡು ಕಾಲು, ಎರಡು ಕೈ ಹೊಂಟಬೇಕು. ಶಿವ ತಥಾಸ್ತು ಅಂದೆ. ಅವ್ನಿಗೆ ಒಂದೊಂದು ಹೊಂಟದ, ಅವ್ನಿಗೆ ಎರಡೆರಡು ಹೊಂಟದ. ಸಾಯಿರಿ ಮುಂಡ ಮಕ್ಕಳೇ ಅಂತ ಶಿವ ಹೊಂಟ. ಹೊಟ್ಟೆ ಕಿಚ್ಚು. ಆ ಚಮನೆ ವಾಲೆ ಇಕ್ಕಂಡ್ರೆ ಈ ಚಮನೆ ಕಿವಿನೇ ಎರ್ಕೊಂಬಿಟ್ಟಾಳಂತ. ಅವಳಿಗಂತ ಆಗ್ಲಾಗಿರೋದೇ ಕಳ ನೋಡಿಲಿ ಕಿವಿ ಹರಿದೋಗದ, ಇವಳೇ ಹರ್ಕೊಂಬಿಟ್ಟಾಳೆ. ಹೊಟ್ಟೆ ಕಿಚ್ಚು. ಯಾವ ಊರ್ಲಿಲ್ಲ? ಈ ಡೆಂಕನಿಕೋಟೆ ತಾಲೂಕು ಸ್ವಲ್ಪ ಕಮ್ಮಿ, ತಮಿಳ್ನಾಡು. ಇಲ್ಲಿ ಹೊಟ್ಟೆ ಕಿಚ್ಚಿನಿಂದ ಇವಳು ಪೂಜೆನ ಭಂಗ ಮಾಡಿ ಲಿಂಗ ಪ್ರಸಾದಗಳನ್ನು ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟಾಯ್ತಲ್ಲ. ಸಖಿಯರೇ, ನಾನು ಮಾಡುತ್ತಿರೋ ಪೂಜೆಯಲ್ಲಿ ಭಂಗವಾಯಿತು ಅಂದ್ರೆ ಅಲ್ಲಿ ನನ್ನ ಮಗನಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತಾನೆ ಅರ್ಥ. ಅಯ್ಯಯ್ಯೋ, ಈಗ ನಾನೇನ್ ಮಾಡ್ಲಿ? ಈಗ ನನ್ನ ಮಗನಿಗೆ ಏನಾಗಿದೆಯೋ, ಕಂಟಿಗೆ ಏನ್ ಕಾದಿದೆಯೋ ಅಂತ. ಆ ಸಮುದ್ರ ತೀರದಲ್ಲಿ ಒಣಗಿದ ಮರಳಿನ ಮೇಲೆ ಬಿದ್ದು ಒದ್ದಾಡ್ತಾಳೆ ಪಾರ್ವತಿ. ನಿನ್ನ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಕೇಳು. ಹೇ ಪರಮೇಶ್ವರ, ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ಅಮ್ಮ ಅಂತ ನನಗೆ ಮುಖ ತೋರಿಸುವ ತನಕ ಇವತ್ತಿನ ಪರಿಯಾಗಿ ಒಂದು ಉದ್ಧರಣೆಯ ತೀರ್ಥವನ್ನು ನಾನು ಸ್ವೀಕರಿಸದೆ. ಇದು ಸತ್ಯ, ಸತ್ಯ, ಸತ್ಯ. ಮತ್ತೊಂದು ನೀರನ್ನು ಬಾಯಿಗೆ ಬಿಡಲ್ಲ ಅಂತ ಒಣಗಿದ ಮರಳಿನ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳೆ, ಓಡಾಡ್ತಾ ಇದ್ದಾಳೆ. ಲೋಕ ಸುಖ ವ್ಯಾಕುಲಮಯ ಜೀವ ದೇವಾ 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 ಭಗವಂತ. ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ. ಅರೆಯನಳಿಸಿ ಜಯ ವರಿಸಿ ಮರಣವ ಒಂದು ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ, ಎಲೆ ಜೀವ, ಪರಮೇಶ್ವರ ಎಲೆ ಜೀವ, ಎಲೆ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ.
ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಹರಿಸೋ ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಹರಿಸೋ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ಅರಮನೆಗೆ ಬಂದು ಒಂದು ಮೂಲೆ ಸೇರ್ಬಿಟ್ಟವಳೆ. ದಿನ ಒಂದು ದಿನ ಎರಡು ಕರದಲ್ಲಿ ಕಳೆಯಿತಾಗವಾರ 7-8 ದಿವಸಗಳ ಕಳೆದು ಹೋಗಿದೆಯಲ್ಲ, ಒಂದು ತೊಟ್ಟು ನೀರನ್ನು ಬಾಯಿಗೆ ಬಿಟ್ಟಿಲ್ಲ. ರಾವಣ 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 ಮನದೊಳಗೆ ಮಗನನ್ನ ಜಪಿಸುತ್ತಾ ಮನದೊಳಗೆ ಮಗನನ್ನೇ ತಾನು ಹೇಳ್ತಾ ಕೊರಗುತ್ತಾ 21 ದಿವಸ ತುಂಬ ಹೋಗಿದೆ ನೋಡಿ. ಕಣ್ಣು ಮಂಜಾಗಿ, ಕಿವಿ ಮಂದವಾಗಿ, ನಾಲಿಗೆ ತೊಯ್ದು ಹೋಗಿದೆ. ಈಗಲೂ ಇನ್ನೊಂದು ಗಳಿಗೆ ಜೀವ ಹೋಗುವ ಸಮಯ ಬಂದುಬಿಟ್ಟಿದೆ. ರಾವಣ ರಾವಣ ಹಾಗನ್ನುವಾಗ ನಮ್ಮ ಕಥೆಯ ಮೊಟ್ಟ ಮೊದಲು ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಬಂದುಬಿಟ್ಟ. ತಮರುಗ ಕೊಂಬನಾದ ಟಮಟಗಳು ಢಮಡ ಮಡ 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 ಬರುತ್ತಾರೆ. ರಾವಣ ಬಂದಾನು ಸುದ್ದಿಯನ್ನು ಕೇಳಿ ಸಖೀರು ಓಡ್ ಬರ್ತಾರೆ. ಸ್ವಾಮಿ ಈಗಲಾದ್ರೂ ಬಂದಿರಲ್ಲ, ಬೇಗ ಹೋಗಿ ನಿಮ್ಮಮ್ಮನಿಗೆ ಮುಖ ತೋರಿಸಿ. ನಮ್ಮಮ್ಮನಿಗೆ ಏನಾಗಿದೆ? ನಮ್ಮಮ್ಮನ ನೋಡಿ ತುಂಬಾ ದಿವಸಗಳಾಯ್ತು. ಅಯ್ಯಯ್ಯೋ, ನಿಮ್ಮದೇ ಜ್ಞಾನದಲ್ಲಿ ಹಾಸಿಗೆ ಹಿಡಿದು ಬಿಟ್ಟವ್ರೆ. ಈಗಲೇ ಇನ್ನೊಂದು ಗಳಿಗೆಗೋ ಪ್ರಾಣ ಬಿಡುವ ಸ್ಥಿತಿಯನ್ನು ತಲುಪಿದ್ದಾರೆ, ಬೇಗ ಹೋಗಿ ಅಂದಾಗ ಆಯುಧಗಳನ್ನು ಬಿಸಾಡಿ ಅಮ್ಮ 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 ಅಂತ ಒಂದ್ಸಾರಿ ಗರ್ಜನೆ ಮಾಡಿ ಓಡ್ ಬಂದು ತಾಯಿಯ ಪಾದಗಳಿಗೆ ನಮಸ್ಕರಿಸಿದ್ದಾನೆ. ಮಾತಾ, ಈಗ ನಾನು ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿ ಬಂದಿದ್ದೇನೆ. ಇದಕ್ಕೆಲ್ಲ ಕಾರಣ ನಿನ್ನ ಆಶೀರ್ವಾದವೇ. ಓಡ್ ಬಂದ ತಾಯಿ ಪಾದ ಹಿಡ್ಕೊಂಡಲ್ಲ. ಬಂದಿ ಆ ಮಗನ ಅನ್ನೋದಕ್ಕೆ ಒಳಗೆ ನಾಲಿಗೆ ಬರ್ತಾ ಇದೆ. ಕಣ್ಣೆಲ್ಲ ಮಂಜಾಗಿ ನಾಲಿಗೆ ಎಲ್ಲ ತೊಯ್ದು ಹೋಗಿದೆ. 21 ದಿವಸದಿಂದ ಒಂದು ಉದ್ಧರಣೆ ತೀರ್ಥವನ್ನು ಸಹ ಕುಡಿದಿಲ್ಲ. ಉಪವಾಸ, ಅನ್ನಾಹಾರಗಳನ್ನು ಬಿಟ್ಟು ಮಾಡ್ತಿದ್ದ ಉಪವಾಸ. ಅದಕ್ಕೂ ಹಿಂದಿನ ಕಾಲದಲ್ಲಿ ಹುಗುಳ್ಳುಂಗ್ಬಿಟ್ರೆ ಹೊಟ್ಟೆ ಒಳಕ್ಕೆ ಹೋಗುತ್ತೆ ಅಂತ ಉಗುಳ್ಳೆ ನುಂಗದೆ ಉಪವಾಸ ಮಾಡ್ತಿದ್ದದ್ದು. ಅದಕ್ಕೂ ಹಿಂದಿನ ಕಾಲದಲ್ಲಿ ಉಸುರ್ನೆ ಆಡದೆ ಉಪವಾಸ ಮಾಡ್ತಿದ್ರು. ಅದು ಮಾಡಕ್ ಹೋಗ್ಬೇಡಿ, ಹೋಗ್ಬಿಡ್ತಿದ್ದಾರೆ. ಅದು ಧರ್ಮದ ಕಾಲ, ನಮ್ಮ ಕಾಲ. ಈಗ ಉಪವಾಸದ ಬದಲು ಅಪಾಸ್ಯ ಮಾಡ್ತಾರೆ ಈ ಕಾಲದವರು. ಏನ್ ಸ್ವಾಮಿ ಊಟ ಗಿಟ ಏನು ಮಾಡಲ್ವೇ? ಇಲ್ಲ ಸ್ವಾಮಿ, ಊಟ ಗಿಟ ಏನು ಇಲ್ಲ, ಬರೀ ಪಲಾರ. ಏನ್ ಪಲಾರ? ಶೇರ್ವರ ಉಪ್ಪಿಟ್ಟು, ಶಂಭುವರ ಕಾಪಿ. ಶಂಭೋ ಮಹಾದೇವ. 1 ವರ್ಷ ಉಪ್ಪಿಟ್ಟು, 1 ವರ್ಷ ಚೆಂಬು ಕಾಪಿ. ಇದಕ್ಕಿಂತ ಬೇಕಾ? ಊಟದಕ್ಕಿಂತ ಹೆಚ್ಚ ಪಲಾರನೇ ಆಯ್ತಪ್ಪ. ಇನ್ನು ಕೆಲವರು ಇಲ್ಲ ಸ್ವಾಮಿ, ಅವ್ರ ಕಂಡಾಗ ನಾವು ಊಟನೂ ಮಾಡಲ್ಲ, ಫಲಾರನೂ ಮಾಡಲ್ಲ. ಮತ್ತೆ ಒಟ್ಟಿಗೆ ಸ್ವಾಮಿ ಬೆಳಗ್ಗೆಯಿಂದ ಒಂದು ಅಂಡ್ಲಿರೋದು. ಒಂದು ದ್ರಾಕ್ಷಿ ಏನಾಗದ? ಒಂದು ದ್ರಾಕ್ಷಿಲಿ ಇರಕ್ಕಾದ್ದೇನೋ? ಸೇಬ್ ಆಗದೇ ಇಲ್ಲ, ಕಿತ್ಲೆ ಇಲ್ಲ ಇಲ್ಲ. ಮತ್ತೆ ಮೊನ್ನೆ ಸಂತಕ್ಕೆ ಹೋಗಿದ್ನಲ್ಲ, 120 ರೂಪಾಯಿ ಕೊಟ್ಬಿಟ್ಟು ಒಂದು ಹಲಸ್ತಾನ್ ತಂದಿದ್ದೀನಿ. 80 ತೊಳ ಬಿತ್ತು. ಐಕಳಿಗೂ 1 ತೊಳ ಕೊಡದೆ ಒಬ್ಬನೇ ತಿನ್ಕೊಬಿಟ್ನಲ್ಲ. ಬೆಳಗ್ಗೆಯಿಂದ ಅದು ಒಂದು ಅಂಡ್ಲಿರೋದು ಕಣ್ರಿ, ಒಂದೇ ಹಣ್ಣು. ಬುಡಿ ಸಮಯ 1 ವಾರ ಊಟ ಮಾಡಿದ್ರು ನಡೀತಾವ್. ಮೊದ್ಲೇ ಮಂದ ಒಂದೇ ಒಂದು ಹಲಸ್ದಂಡ ಅಂತ, 1 ತೊಳೆ ಅಲ್ಲ, 1 ಹಣ್ಣು. ಇದು ಉಪವಾಸ ಈ ಕಾಲದಲ್ಲಿ. ಇಲ್ಲಿ ಕೈಕಸಾದಿ 21 ದಿವಸಗಳ ಕಾಲ ಉದ್ಧರಣೆಯ ತೀರ್ಥವನ್ನು ಸಹ ಸ್ವೀಕರಿಸಲು ಉಪವಾಸ ಮಾಡ್ತಿರ್ಬೇಕಾದ್ರೆ ಮಗ ಬಂದು ಕಾಲಿಡ್ಕೊಂಡಾಗ ಕಣ್ಣು ಮುಚ್ಚಿದ್ಲು. ಮನಸ್ಸಿನೊಳಗಡೆ ಮಾತೃವಾತ್ಸಲ್ಯದಿಂದ 100 ಕಾಲ ಚೆನ್ನಾಗಿ ಬಾಳು ಮಗನೇ ಅಂದ್ಲಲ್ಲ. ಆ ಕಣ್ಣು ಮುಚ್ಚಿದಾಗ ಕಣ್ಣೊಳಗೆ ತುಂಬಿದ 2 ತೊಟ್ಟು ಕಣ್ಣೀರಿನ ಹನಿ ರಾವಣನ ಕರಗಳ ಮೇಲೆ ಬಿತ್ತು.
ಸಂತೋಷಕ್ಕೆ ಬರೋ ಕಣ್ಣೀರು ಕಣ್ಣಿನ ಅಂಚಿನಿಂದ ಉದುರುತ್ತಂತೆ, ಅದನ್ನು ಆನಂದ ಬಾಷ್ಪ ಅಂತ ಕರೀತಾರೆ, ತಣ್ಣಗಿರುತ್ತಂತೆ. ದುಃಖಕ್ಕೆ ಬರೋ ಕಣ್ಣೀರು ಅಂತರಾತ್ಮದಿಂದ ಹುಕ್ಕು ಬರುತ್ತಂತೆ ನೋಡಿ, ಬಿಸಿಯಾಗಿರುತ್ತಂತೆ. ರಾವಣನ ಕರಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿದ್ದ ಕೂಡಲೇ ರಾವಣ ಕೆರಳಿದ ಮಾತಾ, ನಿನ್ನ ಕಣ್ಣೀರಿಗೆ ಕಾರಣವೇ ಯಾರು ಹೇಳು ಮಾತಾ. ಆವತಾಪದಿನೊಂದು ಕಣ್ಣೀರ ಕರವೇ ಮಾತಾ, ಆವತಾಪದಿನೊಂದು ಕಣ್ಣೀರ ಕರವೇ ಮಾತಾ. ದಶಕಂಠನ ಜನನಿ ನೀನು ಕಂಬನಿಯ ಕರೆವುದೇ, ಹಾರು ನಿನ್ನ ಮನವ ನೋಯಿಸಿದ ಘಾತುಕರು ಹಿಡಿದವರ ಎಳ ತರುವೆ ಅಮ್ಮ 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 ಅಮ್ಮ. ನಿನ್ನ ಕಣ್ಣೀರಿಗೆ ಕಾರಣರಾರು ಅಂತ ಹೇಳ ಮಾತಾ. ಇಂದ್ರನಾಗಲಿ ಚಂದ್ರನಾಗಲಿ ಮಿತ ಬ್ರಹ್ಮಾಂಡ ಭೂಷಿತನಾಗಿರಲಿ, ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನಾಗಲಿ, ಅವನ ತಂದವನ ಮಸ್ತಕವನ್ನಿಲ್ಲೇ ಸೇರಿ ಬಿಡ್ತೇನೆ. ಹೇಳು ಮಾತಾ, ಹೇಳು. ನನ್ನ ಕಣ್ಣೀರಿಗೆ ಯಾರು ಕಾರಣ ಅಂತ ಹೇಳಲು? ನೀನತ್ತ ಕಡೆ ದಿಗ್ವಿಜಯಕ್ಕೆ ಹೋದ್ಮೇಲೆ ಇತ್ತ ಕಡೆ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ. ನಾನು ಮಾಡುತ್ತಿರುವ ಪೂಜೆ ಶಿವನಿಗೆ ಇಷ್ಟವಾಗಲಿಲ್ವೇನು? ಲಿಂಗ ಪ್ರಸಾದಗಳೆಲ್ಲ ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟೋಯ್ತು. ಶಿವನಿಗೆ ಬೇಡವಾದ ಈ ಕಾಯ ಮಣ್ಣು ಕೂಡುವುದ ಲೇಸುವಂತ ಆವತ್ತಿನಿಂದ ಇವತ್ತಿನವರೆಗೂ ಉಪವಾಸ ವ್ರತ ಮಾಡ್ತಾ ಇದ್ದೀನಿ ಕಣೋ. ಏನಂದೆ ಮಾತಾ? ನೀನು ಭಕ್ತಿಯಿಂದ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ರೆ ನಿನಗೆ ಸಾಕಾರ ಕೊಡಬೇಕಾದ ಸಮುದ್ರರಾಜ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಹೋದರೆ ಅವನಿಗಷ್ಟು ಸೊಕ್ಕು. ಈಗ ನಾನು ಬಂದಾಯ್ತಲ್ಲ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವನ್ನ ಅಂತ ಗದೆನ ಮೇಲೆ ಕೆತ್ತದ. ಗದೆ ಎತ್ತಿ ಮೇಲುಗಡೆ ಪುನಃ ಕೆಳಗೆ ಕಳಿಸ್ತ ಮಾತಾ. ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಅಂದೆಲ್ಲ. ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ? ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ಲು? ಎಂಸೆಂಡು ಸಾಕಾಗ ಅಷ್ಟು ಮರಳು ಸಿಕ್ತಿತ್ತು. ಆಗ ಕೂತ್ಗಳ ಮರಳನ ಲಿಂಗ ಅಂದಾಗ ರಾವಣನಕ್ಕ ಮಾತಾ, ನಿನಗೇನು ಕಡಿಮೆ ಆಗಿದೆ ಅಂತ ಹೋಗಿ ಮರಳಿನ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ ಮಾತಾ. ಪೂಜೆ ಮಾಡೋದಕ್ಕೆ ಮರಳಿನ ಲಿಂಗ ಆದ್ರೇನು, ಸ್ಫಟಿಕ ಲಿಂಗವಾದ್ರೇನು, ಲಿಂಗ ಎಲ್ಲ ಒಂದೇ ತಾನೇ ಮಾತಾ, ಲಿಂಗ ಒಂದೇ. ನೀನು ರಾವಣನ ತಾಯಿ ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ ಮಾತಾ? ನಿನ್ನ ಮಗನ ಪ್ರತಾಪ ನಿನಗಿನ್ನೂ ತಿಳಿಯದು. ಹೇಳ್ತೇನೆ ಕೇಳು. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಗಾಳಿಯನ್ನು ಬೀಸುವವನೇ ವಾಯುದೇವ. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೆಂಕಿಯನ್ನು ಉರಿಸುವವನೇ ಗಣೇಶ. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದತಕ್ಕಂಥ ಅವನೇ ಚತುರ್ಮುಖ ಬ್ರಹ್ಮ. ರಂಭಾ ಊರ್ವಶ ಅಪ್ಸರ ತಿಲೋತ್ತಮೆಯರೆಲ್ಲರೂ ನನ್ನ ಪಾದ ಸೇವೆಯನ್ನು ಮಾಡತಕ್ಕಂಥ ದಾಸಾರು ದಾಸಿಯರು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಸಿಂಹಾಸನದ ಪಾದದ ಮೆಟ್ಟಿಲುಗಳು. ಮಾತಾ, ನವಗ್ರಹಗಳನ್ನು ಸಿಂಹಾಸನದ ಮೆಟ್ಟಿಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಮರಳಲಿಂಗ ಇಟ್ಟು ಪೂಜೆ ಮಾಡಿದ್ರೆ ಸಮುದ್ರ ರಾಜ ಕೊಚ್ಚಿಕೊಂಡು ಹೋಗದೆ ಏನು ಮಾಡ್ತಾನೆ? ಘನತೆಗೆ ತಕ್ಕ ಪೂಜೆಯನ್ನು ನೀನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ ಮಾತಾ? ನೀನು ಪೂಜೆ ಮಾಡುವುದಾದ್ರೆ ನನಗೆ ಭಯ ಕೊಡು. ನಾನು ನಿನಗೆ ಸರಿಯಾದ ಲಿಂಗವನ್ನು ತಂದು ಕೊಡ್ತೇನೆ. ಏನು ನೀನು ನಂಗೆ ಲಿಂಗ ತಂದು ಕೊಡ್ತೀಯ? ಯಾವ ಲಿಂಗ ತಂದು ಕೊಡ್ತೀಯ ಮಗನೇ? ಯಾವ ಲಿಂಗ ತಂದು ಕೊಡ್ತೀಯ ಮಗನೇ? ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಹರಣ ಬಲ ಬಲ ಪಡೆದು ತರೆಯೊಳಗ ತರುವೆನ ಆತ್ಮಲಿಂಗ. ಹರಣ ಬಲ ಬಲ ಪಡೆದು ತರೆಯೊಳಗ ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಮಾತಾ ಭಯವನ್ನು ಕೊಡು. ಪರಶಿವನನ್ನು ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ದರ ಒಳಗಿರಿಸಿ ಧರನೆ ಕೈಲಾಸ ಮಾಡಿಬಿಡ್ತೇನೆ. ಅಭಯ ಕೊಡು ಮಾತಾ, ಅಭಯ ಕೊಡು. ಮಗನೇ, ಶಿವನಾತ್ಮಲಿಂಗವನ್ನು ತಂದು ಈ ಧರೆ ಒಳಗಿರಿಸಿ ಕೈಲಾಸ ಮಾಡ್ತೀಯ, ಇದು ಸತ್ಯವೇನು ಮಗನೇ? ಮಾತಾ, ನುಡಿದಂತೆ ನಡೆವವನು ನಡೆವಂತೆ ನುಡಿಯುವವನು. ಕೊಟ್ಟ ಮಾತಿನಂತೆ ನಡ್ಕೋತಾನೆ ರಾವಣ, ಇಲ್ಲ ಅಲ್ಲೇ ಪ್ರಾಣ ಬಿಡ್ತಾನೆ. ಇದು ಸತ್ಯ. ಹೋಗ್ಬಾರ, 100 ಕಾಲ ಚೆನ್ನಾಗಿರು. ಶಿವನಾತ್ಮಲಿಂಗವನ್ನು ತಂದು ನನ್ನ ಕೈಲಿ ಪೂಜೆ ಮಾಡಿಸ್ಬಿಟ್ರೆ ನಿನ್ನಂತ ಮಗನನ್ನು ಹೆತ್ತದ್ದಕ್ಕೂ ನಾನು ಸಾರ್ಥಕ. ಹೋಗ್ಬಾ. ನಾರು ಬಡಿಯ ನುಟ್ಟು
ಹಣೆಯಲ್ಲಿ ಬಸಿತವನಿಟ್ಟು ದಂಡಕ ಮಂಡಲಗಳನ್ನು ಕೈಯಲ್ಲಿಡಿದು ಜಪಮಣಿಯನ್ನು ಜಪಿಸುತ್ತಾ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾನೆ. ಕೈಲಾಸ ಅಂದ್ರೆ ಅವನಿಗೆ ಅತ್ತೆ ಮನೆ ಇದ್ದಂಗೆ ಅಂತ ಹೇಳದ್ನಲ್ಲ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ. ಎಲ್ಲೆಡೆ ಶಿವನು ತಾನಿಹನು, ಅವ ಇಲ್ಲದ ಸ್ಥಳವು ಉಳ್ಳೇನೋ. ಎಲ್ಲೆಡೆ ಶಿವನು ತಾನಿಹನು, ಅವ ಇಲ್ಲದ ಸ್ಥಳವು ಉಳ್ಳೇನೋ. ಎಲ್ಲೆಲ್ಲೂ ಶಿವನಿಹನು, ಎಲ್ಲದೊಳು ತುಂಬಿಹನು. ಎಲ್ಲೆಲ್ಲೋ ಶಿವನಿಹನು, ಎಲ್ಲದೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ, 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 ಶಿವಮಯವೋ. ಓಂ ನಮಃ ಶಿವಾಯ. ಈ ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಎದುರುಗಡೆ ಅವರು ಬಂದ್ರು ನೋಡಿ. ಎಲ್ಲ ಕಥೆಯಲ್ಲೂ ಬರಲೇಬೇಕು ಇವರು. ಇದಕ್ಕೆ ನಾರದರು ಎಲ್ಲ ಕಥೆಯಲ್ಲೂ ಎಲ್ಲ ನಾಟಕದಲ್ಲೂ ಇದ್ದೇ ಇರ್ತಾರೆ ಇವರು. ಯಾಕಂದ್ರೆ ಇವ್ರು ಬಂದ್ರೇನೆ ಕಥೆ ನಾಟಕ ಎಲ್ಲ ಮುಂದಕ್ಕೆ ಹೋಗೋದು. ಈ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು, ಪುಡಿ ಮಾಸ್ಟ್ರು ಅಂತಾರೆ. ಖಾರದ ಪುಡಿ ಅನ್ನಗದ. ಖಾರದ ಪುಡಿ ಏಟ್ ಬೇಕಾದ್ರೂ ತಪ್ಪಿಸ್ಕೋಬಹುದು. ಇವ್ರು ಬಿಡ್ತಾರಲ್ಲ ಆ ಪುಡಿ ತಪ್ಪಿಸ್ಕೊಳಕ್ಕಾಗಲ್ಲ. ಅಂಥ ಪುಡಿ ಬಿಡ್ತಾರೆ. ನಿಮ್ಮ ತಮಿಳ್ನಾಡು ಸ್ವಲ್ಪ ಕಮ್ಮಿ ಒಟ್ಲಿ ಕೆಲವು ಕಡೆ. ಇಲ್ಲಿ ನಮ್ಮ ಕಥೆಯಲ್ಲಿ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಾರೆ ಅಂದ ಮೇಲೆ ಏನಾದ್ರೂ ಒಂದು ವಿಶೇಷ ಆಗ್ಬೇಕಲ್ಲ. ಈ ರಾವಣ ಎಲ್ಲಿಗೋ ಹೋಗ್ತಾವನಲ್ಲ ಅಂತ ಎದುರುಗಡೆ ನಾರಾಯಣ ನಾರಾಯಣ ನಿಗಮ ಗೋಚರನೆ ಕ್ಷೀರಸಾಗರ ಶಯನ ಭೂಪಾಲಕನೇ ನರಗೊಲಿದವನೇ ಲಕ್ಷ್ಮೀ ರಮಣನೇ ಶ್ರೀಮನ್ನಾರಾಯಣನೇ ಪ್ರಭೋ ಪ್ರಭೋ ನಾರಾಯಣ ನಾರಾಯಣ.
ಹರಿನಾರಾಯಣ ಪನ್ನಗ ಶಯನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ದಿವ್ಯಾರೂಪ ಕಂಗಳಿನಲ್ಲೇ ಹಾಡಿ ಪಾಡಿ ಕುಡಿದೆ ನಾನು ಜಗದಲ್ಲಿ ಎಲ್ಲೇ ದಿವ್ಯಾರೂಪ ಕಂಗಳಿನಲ್ಲೇ ಮೋಹನ ರೂಪನೆ ಶಾಬಲ ಸುಂದರನೇ ರೂಪನೆ ಶಬಲ ಸುಂದರನೆ ಬ್ರಹ್ಮಾಂಡವನು ಉಕ್ಷಿಯೊಳಗಿಟ್ಟವನೆ ಬ್ರಹ್ಮಾಂಡವನು ಉಕ್ಷಿಯೊಳಗಿಟ್ಟವನೆ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ಮಹಿಮ ಕರುಣಾ ಸಾಗರ ಶ್ರೀಹರೇ ಶಿರವಾಗುತ್ತಾ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ ದೇವದೇವಗಣವ ಮಹಿಮ ಕರುಣಾ ಸಾಗರ ಶ್ರೀಹರೇ ಶಿರವಾಗುತ್ತಾ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ ನನಗೆ ಕೃಪೆಯ ತೋರೋ ಭಕ್ತಿ ಮಾರ್ಗ ನೀಡೋ ಮುಕ್ತಿ ಬಲವರ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ಗೋವಿಂದ ಹರಿ ಗೋವಿಂದ ವೈಕುಂಠವಾಸ ಗೋವಿಂದ ಸಂಕಟಹರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ